while he's protected, Yeah. being near you. Now And he'll know. it's also the right age. I mean, he's kind of, still has that chocolatey kind of. No, he's got good energy. All that energy. ಸೆಪ್ಟೆಂಬರ್ 21 ಸಿನಿಮಾ He did very well. ಸೆಪ್ಟೆಂಬರ್ 21 ನಮ್ಮ ತಂಡದಿಂದ ಬರ್ತಿರುವಂಥ ಸಿನಿಮಾ ಕ್ಷಿತಿ ಸುವರ್ಣ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿರೋಂಥ ಸಿನಿಮಾ ಸ್ಟಾರಿಂಗ್ ಪ್ರಿಯಾಂಕಾ ಮ್ಯಾಮ್, ಪ್ರವೀಣ್ ಸಿಂಗ್ ಸಿಸೋದಿಯಾ, ಜರೀನಾ ಬಹಾರ್, there are so many amazing actors in this film. ಸೊ ಈ ಸಿನಿಮಾ ನಾನು ಯಾಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಅಂದರೆ, ಮೊದಲು ಈ ಸಿನಿಮಾ ಕತೆ ಕೇಳಿದ್ದೆ ನಾನು ಇವ್ರ ಹತ್ರ. ಸೊ ನಾನು ಆಮೇಲೆ ಹೋಗ್ಬಿಟ್ಟು ನಮ್ಮ ಚರಣ್ ಅವ್ರಿಗೆ ಸರ್ ಒಂದು ಅದ್ಭುತದ ಕತೆ ಇದೆ ಮಾಡೋಣ ಅಂತ ಹೇಳಿದಾಗ ಈ ಸಿನಿಮಾಕ್ಕೆ ಒಂದು ಸ್ಟಾರ್ಟ್ ಅಂತ ಸಿಕ್ತು. ಈ ಸಿನಿಮಾದ ಶೂಟಿಂಗ್ ಬೆಂಗಳೂರಲ್ಲಿ ಒಂದು 25 ದಿವಸ ನಡೆಯುತ್ತೆ. ಒಂದು 15 ದಿವಸ ಪುಣೆ, ಮುಂಬೈ ಈ ಜಾಗದಲ್ಲಿ ನಡೆಯುತ್ತೆ. ಮುಂದಿಂದು ಡೈರೆಕ್ಟರ್ ಮಾತಾಡ್ತಾರೆ. ಅದಕ್ಕಿಂತ ನಾನು ಪ್ರೊಡಕ್ಷನ್ ಟೀಮ್ ಒಂಚೂರು ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಅಮಿತ್ ಅವಸ್ಥಿ, ಹೂ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ರಿಲಯನ್ಸ್ ಎಂಟರ್ಟೈನ್ಮೆಂಟ್, ಈಸ್ ಆನ್ ಬೋರ್ಡ್ ಆಸ್ ಅ ಪ್ರೊಡ್ಯೂಸರ್ ಫಾರ್ ದಿಸ್ ಫಿಲ್ಮ್. ಅದರ ಜೊತೆಗೆ ಅನಿಲ್ ಚೌಧರಿ ಅವರು, ಆಮೇಲೆ ರಮೇಶ್ ಭಂಡಾರಿ ಅವರು, ವಿಸಿಕಾ ಫಿಲ್ಮ್ಸ್, ಹೀಗೆ ಅನೇಕ ಜನ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಅದ್ಭುತವಾದ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಿರ್ದೇಶಕರು ಮಾತಾಡ್ತಾರೆ, ಅವರ ಟೀಮ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹುಡುಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಸೆಪ್ಟೆಂಬರ್ 21 ಅಂತ ಚಿತ್ರದ ಹೆಸರು. ಮತ್ತೆ ಇಟ್ಸ್ ಅ ಪ್ಲೆಜರ್ ಹ್ಯಾವಿಂಗ್ ಪ್ರವೀಣ್ ಸಿಂಗ್ ಸಿಸೋದಿಯಾ ಸರ್ and Priyanka ma'am on board. It's definitely a pleasure. Thank you so much to both of you to be on board. ಮತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ DOP ಸರ್ ಅನಿಲ್ ಸರ್ ಅಂತ ಅವರು ಸಹ ಇದ್ದಾರೆ, ನಮ್ಮ ರೈಟರ್ ಸರ್ ರಾಜ್ ಸರ್, ವಿನಯ್ ಸರ್ ಸಹ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ಟು ಮೀ, ಅಟ್ ಲೀಸ್ಟ್ ನನ್ನ ಫಸ್ಟ್ ಪಿಕ್ಚರ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇಂದ್ರಜಿತ್ ಸರ್ ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟುಡೇ ಸರ್. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅದು ಸ್ವಲ್ಪ ಸೀಕ್ರೆಟ್ ಸರ್, ಅದು ಮತ್ತೆ ಪಿಕ್ಚರ್ ಆದ್ಮೇಲೆ ಅದು ರಿವೀಲ್ ಆಗ್ತದೆ. ಹೌದು, ಲವ್ ಬಿಯಾಂಡ್ ಮೆಮೊರಿ ಅಂತ ಅದರದ್ದು ಸಬ್ ಇದು. It's not a love story. It's actually speaking about a very important and a serious disease. ಅದರದ್ದು ಹೆಸರು ಆಲ್ಝೈಮರ್ಸ್. ಈಗ ಅದು ತುಂಬ ಸ್ಪ್ರೆಡ್ ಆಗ್ತಾ ಉಂಟು ವರ್ಲ್ಡ್ ವೈಡ್. ಎವ್ರಿ 3 seconds ವರ್ಲ್ಡ್ ಅಲ್ಲಿ ಒಂದು ಕೇಸ್ ಡಿಟೆಕ್ಟ್ ಆಗ್ತಾ ಉಂಟು ಆಲ್ಝೈಮರ್ಸ್. ಇದು ಅಷ್ಟು ಸ್ಪ್ರೆಡ್ ಆಗ್ತಾ ಉಂಟು. ಆ್ಯಂಡ್ ದ ನಿಕ್ ನೇಮ್ ಆದರೆ ಇದು ಡಿಸೀಸ್ ಅದು ಡೆತ್ ಬಿಫೋರ್ ಡೆತ್ ಅಂತ. ಇದರದ್ದು ಯಾವುದು ಮೆಡಿಕೇಶನ್ ಇವತ್ತುವರೆಗೆ ಬರಲಿಲ್ಲ. ಇವತ್ತುವರೆಗೆ ವರ್ಲ್ಡ್ ಅಲ್ಲಿ ಯಾವುದು ಸಹ ಮೆಡಿಕೇಶನ್ ಇಲ್ಲ. ಮೆಡಿಕೇಶನ್ಸ್ ಉಂಟು, ಖಾಲಿ ಡಿಟೋರಿಯೇಷನ್ ಪ್ರೋಸೆಸ್ ಸ್ವಲ್ಪ ಸ್ಲೋ ಮಾಡಲಿಕ್ಕೆ ಎಲ್ಲ. ಬಟ್ ದೇರ್ ಇಸ್ ನೋ ಕ್ಯೂರ್ ಟು ದಿಸ್ ಡಿಸೀಸ್ ಇನ್ ದ ವರ್ಲ್ಡ್ ಅಂಟಿಲ್ ನೌ. ಅದಕ್ಕೆ ಇದು ಡಿಸೀಸ್ನ ಬಗ್ಗೆ ಎಲ್ಲರಿಗೆ ಗೊತ್ತಾಗಬೇಕು, ಯಾಕಂದ್ರೆ ಇದು ವೈಡ್ ಸ್ಪ್ರೆಡಿಂಗ್ ಡಿಸೀಸ್ ಎಲ್ಲ. ಅದಕ್ಕೆ ಇದು ಚಿತ್ರ ಒಂದು ಉದ್ದೇಶ ಮಾಡಿದ್ದೇವೆ. ಸ್ಟಾರ್ ಕಾಸ್ಟ್ ಅಲ್ಲಿ ನಮ್ಮ ಹತ್ರ ಪ್ರವೀಣ್ ಸರ್ ಇದ್ದಾರೆ, ಪ್ರಿಯಾಂಕಾ ಮ್ಯಾಮ್ ಇದ್ದಾರೆ, ಮತ್ತೆ ಬಾಂಬೆಯಿಂದ ಸ್ವಲ್ಪ ಆಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ. ಅಮಿತ್ ಬೇಲ್ ಅಂತ ಇದ್ದಾರೆ ನಮ್ಮ ಹತ್ರ. ಅಜಿತ್ ಸರ್ ಅಂತ ಇದ್ದಾರೆ, ಅವರೆಲ್ಲ ಬಾಲಿವುಡ್ ಇಂದ ಬರ್ತಿದ್ದಾರೆ. ಸಚಿನ್ ಪಾಟೇಕರ್ ಇದ್ದಾರೆ, ಮತ್ತೆ ನಮ್ಮ ಅಂಕಿತಾ ಜಯರಾಮ್ ಇದ್ದಾರೆ. ಅದಕ್ಕೆ ಎಲ್ಲರೂ ಬರ್ತಿದ್ದಾರೆ ಸರ್. ಜರೀನಾ ವಾಹಬ್ ಮ್ಯಾಮ್ ಮೇನ್, ಅವರು ಸಹ ಒಂದು ಕೀ ಕಿರ್ದಾರಿಗೆ ಮಾಡ್ತಿದ್ದಾರೆ ಇದರಲ್ಲಿ. ಇವತ್ತು ಅವರು ಪ್ರೆಸ್ ಮೀಟಿಗೆ ಬರ್ಲಿಕ್ಕೆ ಆಗಲಿಲ್ಲ, ಬಟ್ ಹೌದು ಜರೀನಾ ವಾಹಬ್ ಮ್ಯಾಮ್ ಬಾಲಿವುಡ್ ಆಕ್ಟರ್, ಅವರು ಸಹ ಇದ್ದಾರೆ ಇದು ಫಿಲ್ಮ್ ನಲ್ಲಿ. ಪ್ಯಾನ್ ಇಂಡಿಯಾ ಸರ್, ಬಾಲಿವುಡ್ ಜಾಸ್ತಿ ಅಂತಾರೆ ನಮಗೆ ಹಿಂದಿ ಲ್ಯಾಂಗ್ವೇಜಿಗೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಿಗೆ ನಮ್ಮದು ಇದು ಮಾಡ್ತಾ ಇರೋದು, ಇಂಟರ್ನ್ಯಾಷನಲಿ ಆಡಿಯನ್ಸಿಗೆ ಮತ್ತೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಿಗೆ ನಾವು ಇದು ಸಬ್ಮಿಟ್ ಮಾಡಬೇಕಂತ, ಅದಕ್ಕೆ ಆಗಿ ಇದು ಮಾಡ್ತಾ ಇರೋದು. 26th ಸರ್, ಮೇ 26th. ಬ್ಯಾಂಗ್ಳೂರಲ್ಲಿ 25 days ಅಂತ ಶೂಟ್ ಆಗ್ತಾ ಇದೆ. ಮತ್ತೆ ಪುಣೆ ಮತ್ತೆ ಮುಂಬೈಯಲ್ಲಿ ಸ್ವಲ್ಪ 15 days ಶೂಟ್ ಮಾಡ್ತಿದ್ದೇವೆ ಸರ್.
ಹಾ, ನಮ್ಮ ಫಾಕ್ಸ್ ಆನ್ ಸ್ಟೇಜ್ ಬಿ ಬೆಲ್ಜಿಯಂ ಅಂತ ಬಿಗೆ ಬೆಲ್ಜಿಯಂ ಇದು ಪ್ರೊಡಕ್ಷನ್ ಹೌಸ್ ನಮ್ಮ ಜೊತೆ ಬಂದಿದ್ದಾರೆ. ಫ್ರೆಡ್ರಿಕ್ ಡಿ ವಾಸ್ ಸರ್ ನಮ್ಮ ಒಟ್ಟಿಗೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಅಲ್ಲಿ ಬಂದಿದ್ದಾರೆ ಫ್ರಮ್ ಫಾರಿನ್, ದಟ್ ಇಸ್ ಬೆಲ್ಜಿಯಂ, ಫ್ರಮ್ ಬೆಲ್ಜಿಯಂ. ಸೊ ಫಾಕ್ಸ್ ಆನ್ ಸ್ಟೇಜ್ ಬಿ ಇಸ್ ಕನೆಕ್ಟೆಡ್ ವಿತ್ ಅಸ್ ಆಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆಯಿತ್ತು ಸರ್. ನಾನು ಬಂದಿದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿ ರೀಸೆಂಟ್ಲಿ, ಹೈಡ್ ಅಂಡ್ ಸೀಕ್ ಅಂತ. ಹೈಡ್ ಅಂಡ್ ಸೀಕ್ ಶಾರ್ಟ್ ಫಿಲ್ಮ್ ಅಲ್ಲಿ ಬಂದಿದ್ದು, ಅದಕ್ಕೆ ತುಂಬಾ ನಾಮಿನೇಷನ್ಸ್ ಮತ್ತೆ ಅವಾರ್ಡ್ಸ್ ಬಂದಿದೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಮತ್ತೆ ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ. ಅದೇ ಇದು ಪಿಕ್ಚರ್ಗೆ ಸಹ ಹಾಗೇನೆ ತಕೊಂಡು ಹೋಗುವ ಅಂತ ಅದು ಇದು. ಎಲ್ಲ ನನ್ನ ಪತ್ರಕರ್ತರ ಬಂಧುಗಳೇ, ಮಾಧ್ಯಮದವರೇ, ನನ್ನ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಬಂದಿರೋದು ಎಷ್ಟು ಅತ್ಯಂತ ಖುಷಿ ಅಂತ ಸುಮ್ಮನೆ ಒಂದು ಕ್ಲೀಶೆ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಯಾಕೆ ಅಂತಂದ್ರೆ, ನಾನು ಒಬ್ಬ ಮಹಿಳೆಯರ ಮಧ್ಯ ಬೆಳೆದವನು. ಗೌರಿ ಇರ್ಬೋದು, ಕವಿತಾ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಅವ್ರ ಮಧ್ಯ ಬೆಳೆದಿರೋದು. ಇವತ್ತು ಎಷ್ಟು ಒಂದು ಅದ್ಭುತವಾದ ದಿನ. ಒಂದು ಕನ್ನಡಕ್ಕೆ, ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಒಬ್ಬ 21 ವರ್ಷದ ಮಹಿಳೆ ಒಂದು ನಿರ್ದೇಶನ ಮಾಡ್ತಾ ಇರೋದು. ಮೋಸ್ಟ್ಲಿ ಯಂಗೆಸ್ಟ್ ವುಮನ್ ಡೈರೆಕ್ಟರ್ ಇನ್ ಇಂಡಿಯಾ, ಐ ಥಿಂಕ್. ಯಾ, ಸೊ ಕರಣ್, ಸೃಷ್ಟಿ, ಸುವರ್ಣ, ನನ್ನ ಸ್ನೇಹಿತ ಚರಣ್ ಅವರ ಮಗಳು, ಅವರು ನಿರ್ದೇಶನ ಮಾಡ್ತಾ ಇರೋದು ಈ ಸಿನಿಮಾ. ಅದು ಒಂದು ಹೆಮ್ಮೆಯ ವಿಷಯ. ಮತ್ತು ಒಂದು ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು, ಮತ್ತು ನನ್ನ ಸ್ನೇಹಿತರಾದ, ನನ್ನ ಗೆಳೆಯರಾದ, ನನ್ನ ತುಂಬ ಒಂದು ನಮ್ಮ ಕುಟುಂಬದವರಾದ ಒಂದು ಹಿರಿಯ ನಟಿ, ವೆರಿ ಪಾಪ್ಯುಲರ್ ಖ್ಯಾತ ನಟಿ ಪ್ರಿಯಾಂಕಾ ಉಪೇಂದ್ರ ಅವರು ಒಂದು ಮೇನ್ ಲೀಡಲ್ಲಿ, ಮುಖ್ಯ ಪಾತ್ರ ಅಲ್ಲ, ಪ್ರಮುಖವಾದ ಪಾತ್ರ ಅಲ್ಲ, ಮೇನ್ ಲೀಡ್ ಆಗಿ ಒಂದು ಮಹಿಳೆ ನಿರ್ದೇಶನ, ಒಬ್ಬ ಮಹಿಳೆ ನಾಯಕ ನಟಿ. ಸೊ ಈ ತರ ಇಬ್ಬರು ಮಹಿಳೆಯರು ಸೇರಿ ಈ ತರ ಒಂದು ಅದ್ಭುತವಾದ ಒಂದು ಕತೆ, ಒಂದು ಸೂಕ್ಷ್ಮವಾದ ಕತೆ, ಒಂದು ಸಿನಿಮಾದ ಮುಹೂರ್ತಕ್ಕೆ ಕ್ಲಾಪ್ ಶಾಟ್ ನೀಡಿರೋದು ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕೆಂತಂದ್ರೆ ನಿಜವಾಗ್ಲೂ ಇಟ್ಸ್ ಇಂಡಿಯಾಸ್ ಕಮ್ ಆಫ್ ಏಜ್. ಒಂದು ಮಹಿಳೆ ಒಂದು ನಿರ್ದೇಶನ, ಒಂದು ಮಹಿಳೆ ನಾಯಕ ನಟಿಯಾಗಿ ಮಾಡ್ತಾ ಇರೋದು. ಮತ್ತು ಇಲ್ಲಿ ಇನ್ನೊಂದು ಪ್ರಮುಖ ಪಾತ್ರದಲ್ಲಿ ಇನ್ನೊಬ್ಬ ಮಹಿಳೆ ಅಂಕಿತಾ ಅವರು ಒಂದು ಮುಖ್ಯ ಪಾತ್ರ ಮಾಡ್ತಾ ಇರೋದು. ಮತ್ತು ಹಲವಾರು ಮಹಿಳೆಯರು ಕೂಡಿ ಈ ತರ ಒಂದು ಸಿನಿಮಾ ಮಾಡ್ತಾ ಇರೋದು. ಮತ್ತು ಹಿರಿಯ ನಟ ಪ್ರವೀಣ್ ಸಿಂಗ್ ಸಿಸೋಡಿಯಾ ಅವರು ಬಾಂಬೆಯಿಂದ ಬಂದು ಇಲ್ಲಿ ನಮ್ಮ ಜೊತೆಗಿರೋದು, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇರೋದು. ನಿಜವಾಗ್ಲೂ ಇವತ್ತು ನನಗೆ ತುಂಬಾ ಸಂತೋಷ ನೀಡಿದೆ, ಖುಷಿ ನೀಡಿದೆ. ಇದೇ ಒಂದು ಸಿನಿಮಾ ರಂಗ, ಚಿತ್ರರಂಗ ಒಂದು ಒಳ್ಳೆ ದಾರಿಯಲ್ಲಿ ಮುಂದುವರಿತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಮತ್ತು ಎಲ್ಲ ನಮ್ಮ ಹಿರಿಯ ಪತ್ರಕರ್ತರ ಮಗ ಈ ಒಂದು ಸಿನಿಮಾದ ಸಹ ನಿರ್ಮಾಪಕರಾಗಿ, ಒಂದು ನಿರ್ಮಾಪಕರಾಗಿ ಮ್ಯೂಸಿಕ್ ನೀಡ್ತಾ ಇರೋದು. ಅವರು ನಿರ್ಮಾಪಕರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಮತ್ತು ಇವತ್ತು ಭಾಗಿಯಾಗಿರೋದು ಒಂದು ಒಳ್ಳೆ ಒಂದು ಸಂದೇಶ. ಸೆಪ್ಟೆಂಬರ್ 21 ಒಂದು ಸೂಕ್ಷ್ಮವಾದ ಕತೆ, ಮತ್ತು ನಿರ್ದೇಶಕರಾಗಿ 21 ವರ್ಷಕ್ಕೆ ಮಾಡ್ತಾ ಇದಾರಲ್ಲ ಅಂತ ನಿಮಗೆಲ್ಲ ಹುದ್ದು ಇರ್ಬೋದು. ಆದರೆ ಇವರು ಇಮ್ತಿಯಾಜ್ ಅಲಿ ಅಂತ ಒಂದು ದೊಡ್ಡ ನಿರ್ದೇಶಕರ ಸಹ ನಿರ್ದೇಶಕರ ಕೆಲಸ ಮಾಡಿದವರು. ಒಂದು ಶಾರ್ಟ್ ಫಿಲ್ಮ್ ಮಾಡಿ ಅದು ಪ್ರತಿಯೊಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸ್ಗೆ ಹೋಗಿರೋದು, ಒಂದು ಅನುಭವ ಪಡೆದು ಇಲ್ಲಿ ಬಂದಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು 2001 ನಿರ್ದೇಶಕರಾದಾಗ ಪತ್ರಕರ್ತರ ಫೇಸ್ ಮಾಡಿದಾಗ ನನಗಿಷ್ಟು ಅನುಭವ ಇರಲಿಲ್ಲ. ಈ ಥರ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ, ತಡ್ಪಡಿಸ್ತಾ ಇದ್ದೆ. ತುಂಬಾ ಮೆಚ್ಯೂರ್ ಆಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್ ಯು. ಇಡೀ ತಂಡಕ್ಕೆ ಒಂದು ಒಳ್ಳೆಯದಾಗಲಿ. ಆಮೇಲೆ ಇವತ್ತು 3 ದಿನ ಹೇಳ್ತಾ ಇದ್ದೀನಿ, ಒಂದು ವಿಶೇಷವಾದ ಪಾತ್ರದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡ್ತಾ ಇರೋದು ತುಂಬಾ ಸಂತೋಷ ನೀಡಿದೆ. ಮತ್ತು ಇದರಲ್ಲಿ ಪ್ರತಿಯೊಂದು ಪ್ರಶಸ್ತಿನೂ ಸ್ವೀಪ್ ಮಾಡ್ತಾರೆ ಅನ್ನೋದು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ವಿಶೇಷ ಪಾತ್ರ, ಒಬ್ಬ ನಟಿ ಈ ಥರದ ಒಂದು ಪಾತ್ರ ತಗೊಳ್ಳೋದಕ್ಕೆ ಧೈರ್ಯ ಇರಬೇಕು. ಅದನ್ನ ತಗೊಂಡು ಮಾಡ್ತಾ ಇದ್ದಾರೆ, ಜಾಸ್ತಿ ಹೇಳಕ್ ಹೋಗಲ್ಲ. ವೆರಿ ಗುಡ್, ಆಲ್ ದ ಬೆಸ್ಟ್ ಟು ದ ಕಂಪ್ಲೀಟ್ ಟೀಮ್ ಆ್ಯಂಡ್ ಯುವರ್ ಗೋನ್ ರಾಕ್. ಇಲ್ಲ ಪಾತ್ರ ಮಾಡ್ತಾ ಇಲ್ಲ, ನಾವು ಅವ್ರ ಸ್ನೇಹಿತರು, ತಂದೆಯವ್ರ ಸ್ನೇಹಿತರು. ಇಲ್ಲಿ 3 ಪಿಚ್ ಶಾರ್ಟ್ ನೋಡಕ್ ಬಂದಿದ್ದೀನಿ. ಮತ್ತು ಅವರ ಒಂದು ಸಪೋರ್ಟ್ ಮಾಡ್ತೀನಿ. ಮಹಿಳೆಯರು ಈ ತರ ಒಂದು ಧೈರ್ಯವಾದ ಒಂದು ನಿರ್ಧಾರ ಮಾಡಿರೋದು, ಇವ್ರಿಗೆ ಒಂದು 21 ವರ್ಷದ ಮಹಿಳೆ ನಿರ್ದೇಶನ ಮಾಡ್ತಾ ಇರೋದು, ಅವ್ರಿಗೆ ಧೈರ್ಯ ತುಂಬಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು.
ಇರ್ಬೋದು, ಯಾವಾಗ ನೋಡಿದ ತಕ್ಷಣ ಒಂದು ಒಳ್ಳೆ ಎನರ್ಜಿ. ನಾನು ಯಾವಾಗ ಕೇಳ್ತಾನೆ ಇರ್ತೀನಿ, ನೀವು ಹೇಗೆ ಇಷ್ಟು ಚಂದ ಕಾಣಿಸ್ತೀರಾ ಯಾವಾಗ ಅಂತ. ನಾವು ಸ್ವಲ್ಪ 1 hour ಬೆಳಗಿಂದ ಕಷ್ಟಪಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ಬೇಕು. ಅವ್ರು ಆರಾಮಾಗಿ ಒಂದು ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟ್ ಅಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ, ನಿಮ್ಮಿಂದ ನನ್ನ ಒಂದ್ಸತಿ ಒಂದು ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ. ಹೌದು ಹೌದು. ಎನಿವೇಸ್, ತುಂಬಾ ಖುಷಿ ಆಗ್ತಿದೆ. ಇದು ಒಂದು ತುಂಬಾ ವಿಶೇಷ ಮುಹೂರ್ತ ನನಗೆ, ಯಾಕಂದ್ರೆ ನನ್ನ ಇಷ್ಟು ಒಂದು 25 ವರ್ಷದ ಕರಿಯರ್ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೀಮೇಲ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ನಾನೊಂದು ಚಿಕ್ಕ ಪಾತ್ರ ಮಾಡಿದ ಅಪರ್ಣಾ ಸೆನ್ ಮೂವಿನಲ್ಲಿ ಬ್ಯಾಕ್ ಇನ್ ದ ಡೇ, ಬಟ್ ಇಸ್ ದ ಫಸ್ಟ್ ಟೈಮ್ ಅಂಡ್ ಆಲ್ಸೋ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಅಂತ ಕೇಳ್ಪಟ್ಟು ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ತುಂಬಾ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರಿಗೆ ಒಂದು ಫ್ರೆಶ್ನೆಸ್ ಇರುತ್ತೆ, ಒಂದು ಎನರ್ಜಿ ಇರುತ್ತೆ, ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ. ಅಂಡ್ ಐ ಥಿಂಕ್ ವೆನ್ ಶಶಿ ಕೇಮ್ ಟು ಮೀ ವಿತ್ ದಿಸ್ ಸ್ಟೋರಿ, ನಂಗೆ ಆಶ್ಚರ್ಯನೂ ಆಯ್ತು, ಖುಷಿನೂ ಆಯ್ತು, ಎರಡು ಸೇರಿ. ಯಾಕಂದ್ರೆ ಈ ತರ ಒಂದು ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ. ಅಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್, ನಾನು ನಿಮ್ಮನ್ನ ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಅಂತ. ಸೊ ತುಂಬಾ ಖುಷಿ ಆಯ್ತು. ಬಿಕಾಸ್ ಈ ಏಜ್ ನಲ್ಲಿ ಈ ಒಂದು ಕಾನ್ಫಿಡೆನ್ಸ್ ಅಂಡ್ ಫಸ್ಟ್ ಫೀಚರ್ ಫಿಲ್ಮ್ ನಲ್ಲಿ ನಾನು ತುಂಬಾ ಕಡಿಮೆ ನೋಡಿದ್ದೀನಿ. And ಖಂಡಿತ we did a photo shoot and very confident about her and I've seen her work. So ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಕೂಡ ಆಗ್ತಿದೆ that I'm working with the youngest female director in such a wonderful subject. This is actually ನನ್ನ ಸಬ್ಜೆಕ್ಟ್ ಬಗ್ಗೆ ಅವ್ರು ಸ್ವಲ್ಪ ಹೇಳಿದ್ದಾರೆ, ಬಟ್ ನಾನು ತುಂಬಾ ಹೇಳಲ್ಲ, ನೀವು ಮೂವಿನಲ್ಲಿ ನೋಡ್ಬೋದು. ಬಟ್ ಏನಂದ್ರೆ ಯೂಶಲಿ ಫಸ್ಟ್ ಫಿಲ್ಮ್ ಈ ತರ ಒಂದು ಸೀರಿಯಸ್ ಸಬ್ಜೆಕ್ಟ್ ತಗೊಂಡು ಮಾಡಲ್ಲ. ಯೂಶಲಿ they look at more subjects with entertainment or like show fix subjects like thrillers, but this is a very interesting subject and congratulations to the entire team and definitely the casting. ನಾನು ಮಾತಾಡಲೇಬೇಕು, ಪ್ರವೀಣ್ ಸರ್ ನನ್ನ ಫ್ಯಾನ್ ಆಕ್ಚುಲಿ. I've seen a lot of your work sir and I'm so lucky that ನಾನು ನಿಮ್ಮ ಜೊತೆ ಈ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ really. ಅಂಡ್ ಹಿಂದಿನಲ್ಲಿ ತುಂಬಾ ದಿವಸದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ, ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ. ಹಿಂದಿ ನನಗೆ ಬರುತ್ತೆ, ನನ್ನ ಅಪ್ಪ ಅವರು ಉತ್ತರ ಪ್ರದೇಶ್ ಅವರು, ಸೊ ಹಿಂದಿ ಓದ್ತೀನಿ ಕೂಡ. ಸೊ ಅದು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ. ತುಂಬಾ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಅಂಡ್ ಹಿಂದಿ ಸ್ಕ್ರಿಪ್ಟ್ ಕೂಡ ಕೊಟ್ಟಿದ್ದಾರೆ ನನಗೆ. ಸೊ ಇದು ಒಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6-7 ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ ಆಲ್ಮೋಸ್ಟ್ ಎಲ್ಲ ಜಾನರ್ಸ್ ನಲ್ಲಿ. ಈ ತರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್. ಅಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು, ಒಂದು ಹೊಸ ರೀತಿ ಆಸ್ ಅನ್ ಆಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ ಅಂಡ್ ಡೆಫಿನೆಟ್ಲಿ ನೀವೆಲ್ಲರೂ ಸಪೋರ್ಟ್ ಮಾಡಿ. ಬಿಕಾಸ್ ಖಂಡಿತ ತುಂಬಾ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಅಂಡ್ ಈ ತರ ವುಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂಡ್ ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನನ್ನ ನಂಬಿಕೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂಡ್ ಎವ್ರಿವನ್ಸ್ ಹಿಯರ್ ಟುಡೇ. ಅಂಕಿತಾ ಆಫ್ ಕೋರ್ಸ್ ಮಿಸ್ ನಂದಿನಿನಲ್ಲಿ ಐ ವರ್ಕ್ ವಿತ್ ಹರ್, ಶಿ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ತುಂಬಾ ಖುಷಿ ಆಗ್ತಿದೆ that ಇವತ್ತು ಶಿ ಇಸ್ ಹಿಯರ್ ಅಂಡ್ the entire synergy. There's Geeta who's been working really hard on my costumes, Anil and the entire team, and Vijay sir is here from Bombay, our producer. So very happy to work with this new team. You will do blessings kodi and support mari. Thank you Inder once again for being here and being my lucky charm always. Thank you so much. ಬಟ್ ಆಕ್ಚುಲಿ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ತುಂಬಾ ಜೀವ ತುಂಬುತ್ತೆ. ಯಾಕಂದ್ರೆ ಒಂದು ಇಡೀ ಸ್ಕ್ರಿಪ್ಟ್ ಒಂದು ಪೇಂಟಿಂಗ್ ತರ ಇದೆ ಲಿಟ್ರಲಿ. ಸೊ ಎಮೋಷನ್ಸ್ನ ಕ್ಯಾರಿ ಮಾಡಲಿಕ್ಕೆ ಮ್ಯೂಸಿಕ್ ತುಂಬಾ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅಂಡ್ ಸಿನ್ಸ್ ಫಸ್ಟ್ ಈ ಸಬ್ಜೆಕ್ಟ್ ಓದಿದ್ದೆ ನಾನು, ಐ ಥಿಂಕ್ ಪ್ರಿಯಾಂಕಾ ಮ್ಯಾಮ್ ಹ್ಯಾಸ್ ಲಿಟ್ರಲಿ ದಿಸ್ ಕ್ಯಾರೆಕ್ಟರ್ಸ್, ಐ ಮೀನ್ ಐ ಡೋಂಟ್ ನೋ, she's made that extraordinary effort and she said yes to this and I think she's going to work. Man, this is going to be amazing. It's going to be amazing. And ನಮ್ಮ ಪ್ರವೀಣ್ ಸರ್ ಬಗ್ಗೆ ಹೇಳಬಹುದು. I don't know, he's looking like the character to me every day. She used to send me pictures. He looks like the character now. I mean, that's how hard he has worked. ಅಷ್ಟು ಕಷ್ಟಪಟ್ಟಿದ್ದಾರೆ ಈ ಕ್ಯಾರೆಕ್ಟರ್ಗೋಸ್ಕರ. ಅಂಡ್ ಅಂಕಿತಾ ಜಯರಾಮ್ ನನ್ನ ಸರೋಜಿನಿ ಸಿನಿಮಾದಲ್ಲಿ ಜೂನಿಯರ್ ಸರೋಜಿನಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ಲು. ಶೀಸ್ ಡನ್ ಅನ್ ಎಕ್ಸಲೆಂಟ್ ಜಾಬ್ ಆಸ್ ಸರೋಜಿನಿ, ಯಂಗರ್ ಸರೋಜಿನಿ ನಾಯ್ಡು. ಸೊ ಶೀಸ್ ಡನ್ ಎಕ್ಸಲೆಂಟ್ ಜಾಬ್ ದೇರ್. ಅಂಡ್ Chiti was assisting me in that film.
ಸೊ ಐ ಹ್ಯಾವ್ ನೋನ್ ಹರ್ ಕೆಪಬಿಲಿಟಿ ಸಿನ್ಸ್ ದೆನ್. ಅವಾಗಿಂದ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾಳೆ. ಅಂಡ್ ಇವತ್ತು ನಮ್ಗೆಲ್ಲ ಪ್ರೌಡ್ ಮೂಮೆಂಟ್, ನಮ್ಮ ಟೀಮಿಂದ ಒಂದು ಫೀಮೇಲ್ ಡೈರೆಕ್ಟರ್ ಹೊರಗಡೆ ಬರ್ತೀನಿ. ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ನಮ್ಮ ಈ ತಂಡಕ್ಕೆ. ನನ್ನ DOP ಅನಿಲ್ ಕುಮಾರ್, ನನ್ನ ಪಿಕ್ಚರ್ ಅವನೇ DOP ಮಾಡಿದ್ದು, ಈ ಸಿನಿಮಾನ ಅವನೇ ಮಾಡ್ತಾ ಇದ್ದಾನೆ. ಅದ್ಭುತವಾದ ಕೆಲಸಗಾರ. ಯಾವಾಗ್ಲೂ ಕೆಲವು ಟೆಕ್ನಿಷಿಯನ್ಸ್ ಅನ್ಸಂಗ್ ಹೀರೋಸ್ ಅವರಲ್ಲ, ಅವರು ಎಲ್ಲಿ ಹೊರಗಡೆ ಬರೋಲ್ಲ, ಅವನು ಎಲ್ಲೂ ಆಚೆ ಕಾಣಿಸಲ್ಲ, ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾನೆ. ಈ ನಮ್ಮ ತಂಡಕ್ಕೆ ಒಂದು ಬಹಳ ದೊಡ್ಡ ಸ್ಟ್ರೆಂತ್. ಆಮೇಲೆ ನಮ್ಮ ಚರಣ್ ಸರ್ ಯಾಕೋ ದೂರ ನಿಂತಿರ್ತಾರೆ ಯಾವಾಗ್ಲೂ, ಅವರು ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಎಲ್ಲರಿಗಿಂತ. ಅವ್ರು ನಮ್ಮ ಜೊತೆ ಎಲ್ಲ ರೀತಿಯಲ್ಲೂ ಯಾವಾಗ್ಲೂ ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತು ನಮ್ಗೆ ಹಿಂದೆಯಿಂದ ಶಕ್ತಿ ಕೊಡ್ತಾ ಇರ್ತಾರೆ. ಆಲ್ರೆಡಿ ಇಂದ್ರಜಿತ್ ಸರ್ ನಮಗೆ ಸಿಕ್ಕಾಬಿಟ್ಟೆ ಶಕ್ತಿ ಕೊಟ್ಟಿದ್ದಾರೆ. ಅವ್ರು ಬಂದಿದ್ದೆ ನಮ್ಗೆ ಶಕ್ತಿ. ಅವ್ರು ಮಾತಾಡಿದ ತಕ್ಷಣ ನಮ್ಗೆಲ್ಲರೂ ಎನರ್ಜೈಸ್ ಆಗಿ ವಿ ಆರ್ ರೆಡಿ ಟು ರೋಲ್ ಫ್ರಮ್ ಮಂಡೇ. ಅಂಡ್ ಕೊನೆಯದಾಗಿ ನಮ್ಮ ಪ್ರವೀಣ್ ಸರ್ ನಿಮ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ಪ್ರಾಬ್ಲಿ ಅವ್ರು ಹಿಂದಿಲಿ ಮಾತಾಡ್ತಾರೆ ಅಥವಾ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಸೊ ಕೈಂಡ್ಲಿ ಬೇರ್ ವಿತ್ ಹಿಮ್ ಪ್ಲೀಸ್. ऐसी फिल्म है जिसको आप जब देखेंगे तभी ज्यादा न्याय हो सका है इस फिल्म के साथ में. ह्यूमन रिलेशंस के ऊपर में ये फिल्म है. और हमारी डायरेक्टर साहिबा जब ये फिल्म, ये कहानी लेके आई थी तो पहली बार सुना और हमने फिर इनसे कोई सवाल नहीं किया जो आर्टिस्ट करते हैं अपने डायरेक्टर से, क्योंकि कहानी के अंदर इतना कुछ है कहने को, देखने को. एक एक्टर को एक अच्छी कहानी, एक अच्छा किरदार चाहिए होता है. तो वैसा था कि फिर हमने इनसे कोई सवाल नहीं किया. सिर्फ हमने इस फिल्म में एक कैरेक्टर है उसके बारे में पूछा कि वो कौन, वो कैरेक्टर इधर बैठी, इनके बारे में हमने पूछा था. जब हमें बताया गया कि ये कर रही है, आई एम वेरी थैंकफुल टू हर. यहाँ काम कर रहा हूँ, बेंगलोर में आया हूँ, पहली बार काम कर रहा हूँ यहाँ आके, और सामने में प्रियंका जी, इतने नामी डायरेक्टर इंद्रजीत जी. ये मेरे लिए सौभाग्य की बात है कि जैसा कि ये कह रही थी, उन्होंने भी कहा यंग डायरेक्टर, महिला 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 बहुत ज्यादा कह रही थी, महिला है महिला महिला कह रही. मैं कह रहा हूँ ये डायरेक्टर है. एंड इसके बाद मैं जो लाइन कह रहा हूँ, आई एम फीलिंग वेरी प्रोटेक्टेड. इधर भी महिला, इधर भी महिला. सो थैंक यू वेरी मच. आप लोग से बात करके अच्छा लगा. दुआ करें कि ये फिल्म जो है चले, जनता का प्यार मिले. थैंक्स टू माय डायरेक्टर श्रुति. करीम, श्रुति, स्वर्णा एंड माय प्रोड्यूसर्स, होल टीम. मतलब मैं अपने पूरी टीम की बात कर रहा हूँ. इस टीम में सभी खत्म. ಎಲ್ರಿಗೂ ಚರಣ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಘ್ನೇಶ್ ಅವರು. ನಮ್ಮ ರೈಟರ್ ರಾಜ್ ಅವರು, ರಾಜಶೇಖರ್ ಅಂದ್ಬಿಟ್ಟು ಅವ್ರ ಹೆಸರು. ನಾನು ಇವ್ರ ಜೊತೆ ಭಾಳ ಸ್ಕ್ರಿಪ್ಟ್ಸ್ ಜೊತೆ ಬರೀತಾ ಇದ್ದೀನಿ. ಸೊ ಈ ಸಿನಿಮಾದ ರೈಟರ್ ಇವರು. ಸೊ ರಾಜ್, ಐ ಹ್ಯಾಂಡ್ ಇಟ್ ಓವರ್. ಅವ್ರಿಗೂ ಕನ್ನಡ ಬರಲ್ಲ, ದಯವಿಟ್ಟು Excuse me, I have to speak in English. Thank you very much. Good morning. It's always a delight to support all of you to make this movie not just national, international. Thank you very much. 1973 ಇಂದ ನಾನು ಈಗ 2025 ಈಗಲೂ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ. ಆವಾಗ ಹಳೆ ಕಲಾವಿದರ ಜೊತೆ, ಹಳೆ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಜೊತೆ ಎಲ್ಲ ಆಕ್ಟ್ ಮಾಡಿದ್ದೆ. ಆವಾಗ ಹೀರೋಯಿನ್ ಆಗಿ ಬಂದೆ ನಾನು. FTII ನಲ್ಲಿ ಕೋರ್ಸ್ ಮಾಡಿ, ಆಕ್ಟಿಂಗ್ ಕೋರ್ಸ್ ಮಾಡಿ ಬಂದಿದ್ದು. ಜರೀನಾ ನನ್ನ ಕೊಲೀಗ್ ಆಗಿದ್ರು. ಇವತ್ತು ಜರೀನಾ ಬರ್ತಾಳೆ ಅನ್ಕೊಂಡೆ, ಅವಳು ಬಂದಿಲ್ಲ.
ಸೊ ಐ ಆಮ್ ವೆರಿ ಹ್ಯಾಪಿ. ಅಲ್ಲಿ ಕೋರ್ಸ್ ಮಾಡಿದ್ದು ಇಲ್ಲಿ ಬಂದ ತಕ್ಷಣ ನನಗೆ ಕನ್ನಡ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ನಮ್ಮ ಕನ್ನಡದ ಹುಡುಗಿ ಅಂತ ಹೇಳಿ ನನಗೆ ಕನ್ನಡ ಬರ್ತಿರ್ಲಿಲ್ಲ ಆವಾಗ, ನಾನು ಮಲಯಾಳಿ. ಆದರೂ ಕನ್ನಡ ಕಲಿತು ಇಷ್ಟು ವರ್ಷ ನಾನು ಕನ್ನಡ ಚಿತ್ರರಂಗದಲ್ಲಿದ್ದೀನಿ. ಇವಾಗ ಆವಾಗಿಂದ ನಮ್ಮ ಪತ್ರಕರ್ತರೆಲ್ಲ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು. ಈಗ ನಾನು ಪ್ರಿಯಾಂಕಾ ಅವ್ರ ಜೊತೆ, ಅವ್ರ ಹಸ್ಬೆಂಡ್ ಜೊತೆ ತುಂಬ ಮಾಡಿದ್ದೀನಿ ನಾನು. ಕುಟುಂಬ ಮಾಡಿದ್ದೆ, ಸೂಪರ್ ಸ್ಟಾರ್ ಮಾಡಿದ್ದೆ, ತಂದೆಗೆ ತಕ್ಕ ಮಗ ಮಾಡಿದ್ದೆ. ಆದರೆ ಈಗ ಪ್ರಿಯಾಂಕಾ ಜೊತೆ ಆಕ್ಟ್ ಮಾಡೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ನನಗೆ ಮ್ಯಾನೇಜರ್ ಶ್ರೀನಿವಾಸ್ ಅವರು ಕರೆದಿದ್ದು ಈ ಪಾತ್ರಕ್ಕೆ. ಆವಾಗ ಅವ್ರು ಹೇಳಿದ್ರು ಇದು ಹಿಂದಿನಲ್ಲೂ ಬರ್ತಾ, ನನಗೆ ಹಿಂದಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನಮ್ಮ ತಂದೆ ಏರ್ಫೋರ್ಸ್ ನಲ್ಲಿ ಇದ್ರು, ನಾವೆಲ್ಲ ಕಡೆ ಓಡಾಡಿದ್ವಿ. ಬೆಂಗಾಲಿನೂ ಸ್ವಲ್ಪ ಬರುತ್ತೆ. ಹೌದು, ಹಾಗೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಇಂದ್ರಜಿತ್ ಸರ್ ಅವರು, ಅವ್ರ ತಂದೆಯವ್ರ ಜೊತೆ ನಮ್ಗೆ ಪ್ರಶಸ್ತಿ ಪ್ರದಾನ ಆವಾಗ 78 or 17 ಗೊತ್ತಿಲ್ಲ ನನಗೆ, ಲಂಕೇಶ್ ಅವರು ಅವ್ರಿಗೆ ಪ್ರಶಸ್ತಿ ಬರುವಾಗ ನನಗೆ ಬಯಲುದಾರಿ ಚಿತ್ರಕ್ಕೆ ಪ್ರಶಸ್ತಿ ಬಂದಿತ್ತು. ಇದೆಲ್ಲ ನನಗೆ ಐ ಆಮ್ ವೆರಿ ಬ್ಲೆಸ್ಡ್, ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ನಾನು ಹೇಳ್ಬೋದು. ಎಲ್ಲ ಇವಾಗ ಯಂಗ್ಸ್ಟರ್ಸು ಎಲ್ಲ ಇವಾಗ ನಮ್ಮ ಫ್ಯಾಮಿಲಿ ತರ ಒಂದು ರಿಲೇಟಿವ್ ಬಂದಿದ್ದಾರೆ, ನಮ್ಮ ಸ್ಕ್ರಿಪ್ಟ್ ರೈಟ್ರು ಶಿತಿ ಯಂಗೆಸ್ಟ್. ನನಗೆ ಅವಳು ಫೋನ್ ಮಾಡಿ ನನಗೆ ಕತೆ ಎಲ್ಲ ಹೇಳಿದ್ಲು. ರಿಯಲಿ ಇಟ್ಸ್ ಸೋ ನೈಸ್ಲಿ. ಎಷ್ಟು ವಯಸ್ಸಮ್ಮ ನಿನ್ಗೆ ಅಂತ ಹೇಳಿದ್ರೆ ನನಗೆ 22 ಅಂತ ಹೇಳಿದ್ರು. ತುಂಬ ನನಗೆ ಐ ಆಮ್ ರಿಯಲಿ ವೆರಿ ಶಾರ್ಟ್. ಬಟ್ ನೌ ಇಟ್ ಈಸ್ ಯಂಗ್ಸ್ಟರ್ಸ್ ಆರ್ 21. ಸೊ ಯಂಗ್ಸ್ಟರ್ಸ್ ಆರ್ ವೆರಿ ಟ್ಯಾಲೆಂಟೆಡ್ ನೌ. ನ್ಯೂ ಐಡಿಯಾಸ್, ನ್ಯೂ ಕ್ರಿಯೇಟಿವ್. ನಾನು ಈ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಮ್ಮ ಇಂದ್ರಜಿತ್ ಪಿಕ್ಚರ್ ನಲ್ಲೂ ನಾನು ಮಾಡಿದ್ದೆ, ಒಂದು ಚಿಕ್ಕ ಪಾತ್ರ. ಐಶ್ವರ್ಯ ಮತ್ತೆ ನಮ್ಮ ವೀರೇಶ್ ಅವರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮೇ ದಿಸ್ ಪಿಕ್ಚರ್ ಬಿಕಮ್ ಆಸ್ ಸರ್ ಸೆಟ್ ಇಂಟರ್ನ್ಯಾಷನಲ್, ಇಂಟರ್ನ್ಯಾಷನಲ್ ಆಗಲಿ. ಪ್ರಿಯಾಂಕಾದ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಅವಳಿಗೆ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಹೌದು. ಐ ರಿಯಲಿ ವಿಶ್ ಇಟ್. ಐ ಟ್ರೂಲಿ ಬ್ಲೆಸ್ ಹರ್ ಫ್ರಮ್ ದ ಹಾರ್ಟ್ ಅಂಡ್ ಬ್ಲೆಸ್ ಎವ್ರಿಬಡಿ, ಈಚ್ ಅಂಡ್ ಎವ್ರಿಬಡಿ. ಯಾರ್ಯಾರು ಇದಾರೋ ಎಲ್ರಿಗೂ ಒಳ್ಳೇದಾಗ್ಲಿ. ನೀವೆಲ್ಲರೂ ನಮ್ಮನ್ನು ಪ್ರೋತ್ಸಾಹ ಮಾಡಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈ ಫಸ್ಟ್ ಟೈಟಲ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಆಕ್ಚುಲಿ ಓಕೆ, ನಾನು ಅದು ರಿವೀಲ್ ಮಾಡಲ್ಲ. ಬಟ್ ಯಾ, ಅಫ್ಕೋರ್ಸ್ ನನ್ನ ಲೈಫ್ ಪಾರ್ಟ್ನರ್ದು ಬರ್ತ್ಡೇ ಮಂತ್ ಅಂದ್ರೆ ಸ್ಪೆಷಲ್. ಯಾ, ಥ್ಯಾಂಕ್ಸ್ ಫಾರ್ ಪಾಯಿಂಟಿಂಗ್ ಇಟ್ ಔಟ್. ಸರ್, ಅದಕ್ಕೆ ಬಂದ್ರೆ ಯಾಕಂದ್ರೆ ನಿಮ್ದು ಸೆಪ್ಟೆಂಬರ್. ಹೌದು, ನಿಮ್ದು ಸೆಪ್ಟೆಂಬರ್. when is yours? 22nd. ಓಕೆ, ಎಸ್. ಬಾಲಿವುಡ್ಗೆ ಎಂಟ್ರಿ ಆಗ್ತಾ ಇರೋದ್ರಿಂದ ಉಪ್ಪಿ ಸರ್ ಏನಾದ್ರು ಹೇಳಿದ್ರ ಈ ತರ ಇಟ್ಕೊಂಡಾಗ ಉಪ್ಪಿ ಸರ್ ಏನಾದ್ರು ಇಲ್ಲ ಆ ತರ ಏನಿಲ್ಲ. ನನಗೆ ಖಂಡಿತ ಸಬ್ಜೆಕ್ಟ್ ತುಂಬಾ ಇಷ್ಟ ಆಯ್ತು. ಅಂಡ್ ಯಾವಾಗ ಸಿನಿಮಾ ನಾವು ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡ್ತೀವಿ, ಒಂದೊಂದ್ಸತಿ ಮೆಸೇಜ್ ಓರಿಯೆಂಟೆಡ್ ಮೂವೀಸ್ ನೋಡ್ತೀವಿ. ಸೊ ಸೇಮ್ ಇಸ್ ಆಸ್ ಅನ್ ಆಕ್ಟರ್ ನಾನು ಐ ವಾಂಟ್ ಟು ಡೂ ಡಿಫ್ರೆಂಟ್ ರೋಲ್ಸ್ ಅಂಡ್ ಕ್ಯಾರೆಕ್ಟರ್ಸ್. ಅಂಡ್ ತುಂಬಾ ರೇರ್ ದಟ್ ಈ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನನಗೆ ಬರುತ್ತೆ. ಸೊ ಐ ಟುಕ್ ಇಟ್ ಅಪ್ ಆಸ್ ಚಾಲೆಂಜ್ ಡೆಫಿನೆಟ್ಲಿ. ಅಂಡ್ ಖಂಡಿತ ಈ ರೀತಿ ಐ ಡೋಂಟ್ ಥಿಂಕ್ ಆಡಿಯನ್ಸ್ ನನಗೆ ನೋಡಿರ್ತಾರೆ. ಸೊ ಇಟ್ಸ್ ಆಲ್ ಅಪ್ ಟು ಮೈ ಡೈರೆಕ್ಟರ್ ಅಂಡ್ DOP ನಾವು. ಪಾತ್ರ ಎಷ್ಟು ಹತ್ರ ಆಗುತ್ತೆ ಪ್ರೇಕ್ಷಕರಿಗೆ ಅಂತ ಅಂದಿದ್ರೆ ನಮ್ದು ಎಫರ್ಟ್ ಇದ್ದೇ ಇರುತ್ತೆ. ಆಮೇಲೆ ಆಡಿಯನ್ಸ್ ಅದನ್ನ ಹೇಳಬೇಕು. ನಾನು ಹೇಳಿದ್ರೆ ಅದು ಸರಿ ಹೋಗಲ್ಲ. ಬಟ್ ಖಂಡಿತ ನನಗೆ ಐ ಥಿಂಕ್ ಅವ್ರಿಗೆ ಒಂದು ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ. ತುಂಬಾ ಕೇರ್ ಗಿವರ್ಸ್ ಬಗ್ಗೆ ಜಾಸ್ತಿ ಐ ಥಿಂಕ್ ನಾವು ಮಾತಾಡಲ್ಲ, ಪೇಷನ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಐ ಥಿಂಕ್ ಅದು ಒಂದು ತುಂಬಾ ಒಳ್ಳೆ ಪರ್ಸ್ಪೆಕ್ಟಿವ್. ಸೊ ಖಂಡಿತ ಒಂದು ತಾಯಿ ಆದ್ಮೇಲೆ ನನಗೆ ಕೂಡ ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ವಯಸ್ಸಾಗಿರೋರು ಇರ್ತಾರೆ. ಸೊ ನಮ್ಮ ಮಾವ ಕೂಡ ಇವಾಗ ಸ್ವಲ್ಪ ಅವ್ರಿಗೆ ಲೈಟ್ ಆಗಿ ಆ ಥರ ಡಿಮೆನ್ಷಿಯಾ ಸ್ಟಾರ್ಟ್ ಆಗಿದೆ. ಈಸ್ 86 ನಾವು. ಸೊ ನಾನು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ ಆಕ್ಚುಲಿ ಅದರದ್ದು ಆಫ್ಟರ್ ಎಫೆಕ್ಟ್ಸ್ ಆಗಲಿ. ಅಫ್ಕೋರ್ಸ್ ನಾವು ತುಂಬಾ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಬಟ್ ಕೇರ್ ಗಿವರ್ಸ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಲ್ಲ. ಬಟ್ ಇದು ಒಂದು ಹೊಸ ಪರ್ಸ್ಪೆಕ್ಟಿವ್. ಸೊ ಅದು ತುಂಬಾ ಖುಷಿ ಆಯ್ತು. ಕೊಟ್ರೆ ಎಲ್ಲ ಇಡೀ ಉಪೇಂದ್ರ ಅವ್ರ ಜೊತೆ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಇನ್ನೊಂದು ರಿವೀಲ್ ಮಾಡ್ಬೇಕು. ಅವ್ರ ಮಗಳಿಗೆ ಆಕ್ಚುಲಿ ಕೇಳಿದ್ದೆ, ಅವ್ರ ಆಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ರು. ಪ್ರಿಯಾಂಕಾ ಮೇಡಮ್ ಯಾವಾಗ
ಡೇಟ್ ಕೊಡ್ತಾರೋ ಅವಾಗ ಮಾಡ್ಬೋದು. ಕೇಳ್ಬಿಡಿ ಕೊಡ್ತಾರೆ. ಯಾಕಂದ್ರೆ ಉಪಿ ಅವ್ರ ಜೊತೆ ಮಾಡಿದೀನಿ, ಈಗ ಪ್ರಿಯಾಂಕಾ ಅವ್ರ ಜೊತೆ ಮಾಡಿದೀನಿ. ಸರ್ ನಾನು ಇಟ್ಸ್ ಅ ಪ್ಲೇಜರ್. ಮಗನಿಗೆ ಅಫ್ಕೋರ್ಸ್ ಮಗ ಹೀರೋ ಆಗ್ತಾ ಇದಾರೆ. ಡೈರೆಕ್ಟರ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಟಾಟ ಅಲ್ಲಿ ಆಮೇಲೆ ಮೊದಲ ಸಲ ಮಾಡಿದ್ದಾರೆ. ಮೊದಲ ಸಲ ವಾಸ್ ಬಿಗ್ ಹಿಟ್ ವಿತ್ ಯಶ್. ಅಂಡ್ ಇವಾಗ ಆಯುಷ್ ಸಿನಿಮಾ ಮಾಡ್ತಾ ಇರೋದು ನನ್ನ ಮಗನ್ ತರ ಆಯುಷ್. ಯಾಕಂತಂದ್ರೆ ಇಬ್ರು ಒಂದೇ ಸ್ಕೂಲು, ಒಂದೇ ಕ್ಲಾಸು. ಇನ್ಫ್ಯಾಕ್ಟ್ ಐಶ್ವರ್ಯ ಮತ್ತು ಅವ್ರ ಮಗಳು ಐಶ್ವರ್ಯ ಮತ್ತು ನನ್ನ ಮಗ. ಸೊ ಈ ರೀತಿಯಲ್ಲಿ ನಂತರ ಅದಕ್ಕೆ ನಾನು ಹೇಳಿದ್ದು ಕುಟುಂಬದವರ ಪ್ರಿಯಾಂಕಾ ಅಂತ ಹೇಳಿದ್ದು. ಯಾಕೆ ಅಂತಂದ್ರೆ ಎಲ್ಲ ಎಷ್ಟೊಂದು ಕನೆಕ್ಷನ್ಸ್ ಇದೆ ನಮ್ಗೆ. ಐಶ್ವರ್ಯ ಅಂತ ಸಿನಿಮಾ ನೀಡಿದ್ದು ಅವ್ರು ಫಸ್ಟ್ ಡೇ ಐಶ್ವರ್ಯನಲ್ಲಿ ಆಲ್ 3 ಶೋಸ್ ನೋಡಿದ್ರು ಉಪ್ಪಿ ಅವ್ರಿಗೆ. ಉಪ್ಪಿ ಅವ್ರು ನೋಡ್ಬಿಟ್ಟು ಅಷ್ಟು ಖುಷಿ ಪಟ್ಟು ನನ್ನ ಮದುವೆ ನೆನಪಾಗ್ತದೆ ಅಂತ ಅಂದ್ಬಿಟ್ಟು ಅವಾಗ ನೋಡಿದ್ದು. ಮತ್ತೆ ಅಲ್ಲಿಂದ ನಮ್ಮ ರಿಲೇಶನ್ಶಿಪ್ ಬೆಳೆದಿದ್ದು. ಮತ್ತೆ ಅವ್ರ ಮಗಳಿಗೆ ಆಕ್ಚುಲಿ ಕೇಳಿದ್ದೆ ಇನ್ನು ಆಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ರು ಅವರು. ಈಗ ಮಗ ಹೀರೋ ಆಗ್ತಾ ಇರೋದು. ಇಟ್ಸ್ ಅ ಗ್ರೇಟ್. ಇದು ನಮಗೆ ಕನ್ನಡ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾರೆ. ಯಾಕಂದ್ರೆ ಅವ್ರ ಎನರ್ಜಿ ನೋಡಿದೀನಿ, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದೀನಿ, ಮತ್ತು ಒಂದೊಳ್ಳೆ ಡೈರೆಕ್ಟರ್ ಸಿಕ್ಕಿರೋದು. ಡೈರೆಕ್ಟರ್ ಸೆನ್ಸಿಬಲ್ ಆಗಿದ್ದಾರೆ. ಸೊ ಈ ತರ ಒಳ್ಳೆ ಸಿನಿಮಾ ಆಗುತ್ತೆ ಡೆಫಿನೆಟ್ಲಿ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ನನ್ನ ಮಗ ಲಾಂಚ್ ಆದಷ್ಟೇ ಖುಷಿ ಆಯ್ತು. ನಾವು ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗೆ ಎಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗೆ ಎಲ್ಲ ತಗೊಂಡು ಹೋಗೋದು ಪ್ಲಾನ್ ಉಂಟು. ಅದಕ್ಕೇನೆ ಮಾಡ್ತಾ ಇರೋದು. ಒಂದು ಇದು ನನ್ನ ಲಾಸ್ಟ್ ಶಾರ್ಟ್ ಫಿಲ್ಮ್ಸ್ ಅದಕ್ಕೇನೆ ನಾವು ಮಾಡಿದ್ದು. ರಿಸೀವ್ ಸೆವೆರಲ್ ನಾಮಿನೇಷನ್ಸ್ ಅಂಡ್ ಅವಾರ್ಡ್ಸ್. ಅದಕ್ಕೆ ಇದು ಸಹ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಸ್ಪೀಕ್ ಆನ್ ಅಂಡ್ ಇಟ್ ಇಸ್ ವೈಡ್ ಸ್ಪ್ರೆಡಿಂಗ್ ನಾವು. ಅದಕ್ಕೆ ಎಸ್. ಎಲ್ರಿಗೂ ನಮಸ್ಕಾರ. 21st ಮೂವಿ ನಾನು ಮಾಡ್ತಿರೋದು ತುಂಬಾ ಖುಷಿ ಇದೆ. ಪ್ರಿಯಾಂಕಾ ಮ್ಯಾಮ್ ಜೊತೆ ಉಗ್ರವ ತರ ಮೂವಿಯಲ್ಲಿ ಮಾಡಿದ್ದೆ, ಬಟ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರ್ಲಿಲ್ಲ. ಬಟ್ ಈ ಮೂವಿಯಲ್ಲಿ ಅವ್ರ ಜೊತೆ ಅವರ ಮಗಳ ಪಾತ್ರ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ. ಅಂಡ್ ನಮ್ಮ ಮೂವಿಗೆ ಇಂದ್ರಜಿತ್ ಸರ್ ಅವ್ರು ಬಂದು ಕ್ಲಾಪ್ ಮಾಡಿದ್ದು ಅಷ್ಟೇ ಖುಷಿ ಕೊಟ್ಟಿದೆ. ಮ್ಯಾಮ್ ಎಷ್ಟೋ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ. ಇವತ್ತು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಅಂಡ್ ಜಯಲಕ್ಷ್ಮಿ ಮ್ಯಾಮ್, ಪ್ರವೀಣ್ ಸರ್, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಅಲ್ಲಿ ನಾನು ಕೂಡ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಇವ್ರಲ್ಲಿ ಎಲ್ರೂ ನೋಡಿ ಕಲಿಯೋದು ತುಂಬಾ ಇದೆ. ಸೊ ಟೀಮ್ ನನಗೆ ಹೊಸದೇನಲ್ಲ, ಅವ್ರ ಜೊತೆ ಸರೋಜಿನಿಯಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅಷ್ಟೇ ಕಂಫರ್ಟೇಬಲ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತೀವಿ, ಒಳ್ಳೆ ಔಟ್ಪುಟ್ ಕೊಡ್ತೀವಿ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ಓಕೆನಾ?